ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಮ್ಮ ಹಸ್ಬೆಂಡ್ ಸಿಂಗಾಪುರಿಂದ ಬಂದಿರೋ ವಿಡಿಯೋನೇ ಹಾಕಿಲ್ಲ, ಮರ್ತ್ಬಿಟ್ಟಿದ್ದೀನಿ. ಅದಕ್ಕೆ ಮುಂಚೆ ಬೇರೆ ಲಾಗ್ ಹಾಕ್ಬಿಟ್ಟಿದ್ದೀನಿ. ಸೊ ಇವತ್ತು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮೇಲ್ಗಡೆ ಮನೆ ಹುಡುಗ ಚೆನ್ನಾಗಿತ್ತ ಸಾಂಬಾರು? ಅವ್ರ ಅಮ್ಮನ ರೇಗಿಸ್ಕೊಂಡು ಮಾತಾಡ್ತಾ ಇದ್ದಾನ ಅವನು. ನಿಮ್ಮಮ್ಮ ಮಾಡ್ದಂಗಿತ್ತ? ನಿಮ್ಮಮ್ಮ ಮಾಡ್ದಂಗಿತ್ತ ಇಲ್ವಾ? ಮತ್ತೆ ನಿಮ್ಮಮ್ಮ ಚೆನ್ನಾಗ್ ಮಾಡಲ್ವಾ? ಓಹೋ ತಿನ್ನು ಆಯ್ತು. ಸೊನ್ನಾಕಂಗ ಅವಳು ಬರ್ತಾವಳು ಇದ್ರಲ್ಲಿ, ನೀನೊಬ್ಬನೇ ಏನು ಬರ್ತಾ ಇಲ್ಲ ಗೈಸ್. ಏನೋ ನಿನ್ನೆ ಬೆಳಿಗ್ಗೆ ಅಲ್ಲ, ಇವತ್ತು ಬೆಳಗ್ಗೆ 5:30ಗೆ ಬಂದಿದ್ದು ಶ್ರೀಲಂಕಾ ಅಂತ ಸಿಂಗಾಪುರಿಂದ. ಪಲಾವ್ ಮಾಡಿದ್ದೆ, ತಿಂತಾಯಿದ್ದಾರೆ. ನಮ್ಮ ಲಾಗ್ನೇ ನೋಡಿಕೊಂಡು ತಿಂತಾಯಿದ್ದೀವಿ. ಏನೋ ಹೇಳ್ತವ್ರೆ ಏನ್ರಿ? ಸರ್ಪ್ರೈಸಾಗಿ ಏನೋ ಒಂದು ಐಟಮ್ ತಂದಿದ್ದೀನಿ ನನಗೆ ಈ ಸಲ ಸರ್ಪ್ರೈಸಾಗಿ ಏನೋ ತಂದವ್ರೆ ಅಂತ ನೋಡೋಣ. ತಿಂಡಿ ತಿಂದ್ಬಿಟ್ಟು ತೋರಿಸ್ತೀನಿ. ಇನ್ನೂ ಲಗೇಜ್ ಓಪನ್ ಮಾಡಿಲ್ಲ. ಪಾಪ ನನ್ನ ಮಗಳು 100 ಸಲ ಆ ಸೂಟ್ ಕೇಸ್ ಎತ್ಕೊಬರೋದು, ಇಲ್ಲಿಗಿಡೋದು ಚಿನ್ನೆ ಟ್ರಾಲಿ ಬ್ಯಾಗ್ನ ಎಳ್ಕೊಬರೋದು. ಚಾಪೆ ಹಾಕ್ತೀನಿ ಇರು ಮಮ್ಮಿ, ಆಮೇಲೆ ಬಂದ ತಕ್ಷಣ ಹಾಕೋಕ್ಕಾಗಲ್ಲ ಅಂತ ಫಸ್ಟ್. ಅದೇನು 1 ವರ್ಷ ಆಗುತ್ತೆ ನನಗೆ. ಅವಾಗಿಂದ ಓಡಾಡ್ತಾವಳ ಅದನ್ನ ಓಪನ್ ಮಾಡೋಕ್ಕೆ. ಈಗ ಫಸ್ಟು ಓಪನ್ ಮಾಡಿಬಿಡೋಣ. ಈಗ ಸಿಂಗಾಪುರಿಂದ ತಂದಿರೋ ಐಟಮ್ ಎಲ್ಲ ಅನ್ಲಾಕ್ ಮಾಡ್ತಾಯಿದ್ದೀವಿ. ಅದಕ್ಕೆ ಇವನೊಬ್ಬ ಬಂದವನೇ ಮೇಲೆಗಡೆ ಮನೆಯಿಂದ, ನಾನು ಬರ್ತೀನಿ ಅಂತ. ಎಲ್ಲಿ ತೆಗೀರಿ ನೋಡೋಣ ಏನೇನು ತಂದೈತೆ. ಫಸ್ಟು ಮೋಲ್ಗೆ ಬಟ್ಟೆ ಎಲ್ಲ ಎತ್ತಿಕ್ಬಿಡು. ಅದು ಬಟ್ಟೆ ಅದಷ್ಟೇನಾ? ಹಾಂ ಬಿಡು, ಈ ಕಡೆದೆ ಅಂತಾಗಿ. ಹಾಂ ಕೊಡು. ಏನು ಎಷ್ಟಿದು? ಅಯ್ಯಪ್ಪ, $8 ಅಂದರೆ ಎಷ್ಟು? 750 ರೂಪಾಯಿ ಗೈಸ್. ಇರು, ಮಾತಾಡ್ಬಾರ್ದು ಜಾಸ್ತಿ. 750 ರೂಪಾಯಿ ಅಂತೆ ಗೈಸ್ ಇದು. ಇದೇನು ಡೇಟ್ ಮೇ 2011 ಅಂತಿದೆ. ಅದಾ? ಹಾಂ ಅಲ್ಲಿ ಇಲ್ಲಿ $9 ಅಂತ ಹಾಕಿದ್ದಾರೆ. $9 ಅಂತ ಹಾಕಿದ್ದಾರೆ. 750 ರೂಪೀಸ್ ಪರ್ಫ್ಯೂಮ್ ಎಲ್ಲ ಅಲ್ಲಿಡು, ಒಂದೊಂದೇ ತೆಗ್ದು. ಇದು ಗೈಸ್ ಮ್ಯಾಗ್ನೈಟು ಪರ್ಫ್ಯೂಮ್ ತಂದಿದ್ದಾರೆ. ಹಾಂ, ಚಾಕ್ಲೇಟ್ ಕೊಡು ಈಗ. ಯಾವಾಗ ಕೇಳು? ಯಾವಾಗ? ಇವಾಗ ಎಸಿ ಆ ಕಡೆ. ಏಯ್, ಅಲ್ಲಿ ಎಸಿ ಚಪ್ಲಿನ ನಿಧಾನಕ್ಕೆ ಬೇರೆ ಎಸಿತಾಳೆ. ಅದೇ ಒಡೆದೋಗಂತ ಜೋರಾಗಿ ಎಸಿತಾಳೆ. ಏನಪ್ಪ ಹೀರೋ ಮಾಡ್ತಾ ಇದ್ದೀನಿ. ಫ್ಯಾನು ಉಲ್ಟಾ ಹಿಂಗೆ ಹಿಂಗೆ ಆನ್ ಮಾಡು. ಹೆಂಗೆ ಆನ್ ಮಾಡೋದು? ಇರು ಇದಾ? ಅದೇ ನಾನೊಂದು ಚಿಕ್ಕದು ಬೇಕು ಅಂದಿದ್ನಲ್ಲ, ಈ ಥರ ಫುಲ್ಲು ಪಾರ್ಬೇಕು. ಅಮ್ಕೋ ಜೋರಾಗೆ 2-3 ಸಲ 50-100 ದೊಡ್ಡದು ಹಿಡ್ಕೊಂಡಿರ್ತೀಯಲ್ಲ, ದೊಡ್ಡದು ಹಿಡ್ಕೊಬೇಡ. ಬಸ್ಸಲ್ಲಿ ಎಲ್ಲಾದ್ರೂ ಜರ್ನಿ ಮಾಡ್ಬೇಕಾದ್ರೆ ಚೆನ್ನಾಗಿದೆ ಗೈಸ್. ಫುಲ್ ಚಾರ್ಜ್ ಮಾಡ್ಕೊಂಡೆ, ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ. ಎಷ್ಟು ಬಾತ್ ಇದು? 16 ಬಾತ್ ಅಂದ್ರೆ ಇದಕ್ಕೆ $2,000. ಸಿಂಗಾಪುರ್ ಸಾರಿ, $16 ಅಂದ್ರೆ 2000 ರೂಪೀಸ್. ಅಷ್ಟೊಂದು ಕೊಟ್ಟಿದೆಯಲ್ಲ ಚಿನ್ನಿ, 250ಗೆಲ್ಲ ಬರೋದು ಬೆಂಗಳೂರಲ್ಲಿ. ಬಟ್ ಇದು ಕ್ವಾಲಿಟಿ ಚೆನ್ನಾಗಿರಂಗಿದೆ. ಬೆಂಗಳೂರಲ್ಲಿ ಬರುತ್ತೆ ಅಂತಲ್ಲ, ಒಂದು ನೆನಪು ಅಲ್ಲಿಂದ ತಂದಿದ್ದೀರಾ ಅಂತ. ಆಯ್ತು, ಥ್ಯಾಂಕ್ ಯು. ಪ್ರಶ್ನೆ ಅಲ್ಲ. ಆಮೇಲೆ ಇನ್ನೇನೇನು ತಂದೆ? ಡ್ರೈ ಫ್ರೂಟ್ಸ್ ಪರ್ಫ್ಯೂಮ್ ಬೇಕು ಅಂತಿದ್ದಲ್ಲ,
ಪರ್ಫ್ಯೂಮ್ ತಗೊಂಡೆ ಅದನ್ನ. ಇದು Just ಡ್ರೈ ಅದು- ಫ್ರೂಟ್ಸಾ? ನನಗೆ ಇಲ್ಲಿ ಕರೆನ್ಸಿಯಲ್ಲಿ 4,000 ಚಾಕ್ಲೇಟ್ಸ್ ಎತ್ಕೋ. ತಡಿ. ಇಲ್ಲಿ ಕರೆನ್ಸಿಯಲ್ಲಿ 4,000 ರೂಪಾಯಿ ಸಿಕ್ತು. ಆಕ್ಚುಲಿ ಅದ್ರದ್ದು ಒರಿಜಿನಲ್ ಕಾಸ್ಟ್ ಬಂದು 8,000 ರಿಂದ 9,000. ನನಗೆ ಅದು ಬರೀ 4,000 ರೂಪಾಯಿ ಸಿಕ್ತು. ಇದು 8,000 ರಿಂದ 9,000ನಾ? ಈ ಕಡೆ ಇದೆ ಓಕೆ. ಇದ್ರಲ್ಲಿ ಬಾತ್ ಕಿತ್ತೋಗ್ಬಿಟ್ಟಿದೆ. ಬಾತಲ್ವೇ ಸಾರಿ ಡಾಲರ್ ಕಿತ್ತೋಗ್ಬಿಟ್ಟಿದೆ. ಕಿತ್ತಾಕೋದು ನಿನ್ ಮಗಳಿಗೆ. ಅದೇನು ಕವರಲ್ಲಿರೋದು? ಯೂಸ್ ಮಾಡಿರೋ ಬಟ್ಟೆ ನನಗೆ 2 ಇಟ್ಟೆ. ಚಾಕ್ಲೇಟ್ಸ್ ನೋಡಿ ಗೈಸ್ ಎಷ್ಟಿದೆ. ನಂಗೆ ಮುಗೀತು. ಅದು ತಗೊಂಡೋಗಿದ್ದಿಲ್ಲಿಂದ. ಇದು ಕ್ಲಿಪ್ಪು. ಫ್ಯಾಷನ್ ಜ್ಯುವೆಲರಿ ಮುಸ್ತಫಾ ಸಿಂಗಾಪುರ್. ಮುಸ್ತಫಾ ಗೈಸ್ ತೋರ್ಸ ನನ್ನೇನು ಮುಸ್ತಫಾ ಸಿಂಗಾಪುರ್ ಅಂತ ಶಾಪಿಂಗ್ ಮಾಲ್ ಹೆಸ್ರಾ? ಮುಸ್ತಫಾ ಅಂತ. ಸಿಂಗಾಪುರಲ್ಲಿರೋ ಮುಸ್ತಫಾ ಶಾಪಿಂಗ್ ಮಾಲಲ್ಲಿ ಈ 3 ಕ್ಲಿಪ್ಸ್ ತಂದಿದ್ದಾರೆ. ಯಾರಿದು? ನೆಕ್ಸ್ಟ್ ಆ ಬ್ಯಾಗಲ್ಲಿ ಏನಿದ್ದು? ಈ ಬ್ಯಾಗ್. ಅಷ್ಟೇನಾ? ಆ ಕವರಲ್ಲಿ ಏನದು? ಮ್ಯಾಗ್ನೆಟ್ ಕಡೆ ನೋಡಿ ನೀವೇ. ಏನೂ ಇಲ್ಲ ಇಲ್ಲಿ ಅಷ್ಟೇ. ಇದಾವೆ ಸೈಡಲ್ಲಿ ಇದೆ. ಸಿಂಗಾಪುರ್. ತೋರ್ಸಲ್ಲಿ ಕ್ಯಾಮ್ರಾಗೆ. ಏನ್ ಹೆಸರದು? ಅದು ಸಿಂಗಾಪುರ್ ಅಂತ ಬರ್ತೈತೆ. ಇದರಲ್ಲಿ ಮೆರಿನರ್ ಬೇ ಸ್ಯಾಂಡ್ ಸಿಂಗಾಪುರ್. ಅದೇ ಹೇಳಿದ. ಏನ್ ಬಟ್ ಇದು ಕೂಡ ಸಿಂಗಾಪುರ್. ಮರೀನಾ ಬೇ. ಎಲ್ಲಿ ಕೊಡಿಲಿ ಅದು ಮರೀನಾ ಬೇದು? 2-3 ನೋಡೋಣ. ನೀರ್ ಬರೋದು. ಅಲ್ಲಿ ಅವ್ರ ಮನೆಗೆ ಬಂದ್ಕೊಡು. ಇನ್ನೊಂದು ಐತನೇ ಅಲ್ಲಿ ಅಷ್ಟೇ. ಇದಿರಲಿ ನಮ್ಮ ಮನೆಗೆ. $2.20 ಇದು. ಈ 3 ಕ್ಲಿಪ್ಪಿಗೆ ಎಷ್ಟು ಡಾಲರ್? $12 ಅಂದರೆ 1,000 ರೂಪಾಯಿ. ಗೈಸ್ ಎಷ್ಟು ಮೋಸ ನೋಡಿ ಗೈಸ್. ನಮ್ಮ ಬೆಂಗಳೂರಲ್ಲಿ ಈ ಥರ ಕ್ಲಿಪ್ಗೆ ಅಮ್ಮಮ್ಮ ಅಂದ್ರೂ ಒಂದು 300 ಈ ರೇಂಜ್ ಅಂತ ತಗೊಂತೀವಿ ಅಂದ್ರೆ ಈ ಕ್ವಾಲಿಟಿ ಒಂದು 900 ಆಗುತ್ತೆ. ಇಲ್ಲಿ $12 ಅಂದರೆ ಸ್ವಲ್ಪ ಒಂದು 300 ರೂಪಾಯಿ ಜಾಸ್ತಿ ಆಗಿದೆ ಅಲ್ಲಿ ಅಲ್ಲಿಗೂ ಇಲ್ಲಿಗೂ. ಇದೆಲ್ಲ ಇದು ಮ್ಯಾಗ್ನೆಟ್ಸ್. ಅಲ್ಲಿ ಇನ್ನೊಂದು ಮ್ಯಾಗ್ನೆಟ್ ಐತಿ. ಅದು ಇಷ್ಟು ಮ್ಯಾಗ್ನೆಟ್ಸು. ಡ್ರೈ ಫ್ರೂಟ್ಸ್ ತಂದಿದ್ದಾರೆ. ಯಾರಿಗಿದು ಡ್ರೈ ಫ್ರೂಟ್ಸು? ಅದು ಫ್ಲೈಟ್ ಡಿಲೇ ಆಯ್ತಲ್ಲ, ಅದು ಕೊಟ್ಟಿದ್ದ. ಫ್ಲೈಟ್ ಡಿಲೇ ಆಗಿದ್ದಕ್ಕೆ ವೋಚರ್ ಕೊಟ್ಟರು. ಏರ್ಪೋರ್ಟಲ್ಲಿ ಸುಮ್ಮನೆ ಕೂತಿದ್ವಿ ಅಂತ ತಗೊಂಡ್ವಿ ಅದನ್ನ. ಓಕೆ, ಇಷ್ಟೇ ಗೈಸ್ ಸಿಂಗಾಪುರ್ ಶಾಪಿಂಗ್. ಬರೀ ಚಾಕ್ಲೇಟ್ ಮಗಳಿಗೆ ಜಾಸ್ತಿ ತಂದವ್ರೆ. ನಿನಗೆ ಅದು 200 ರೂಪಾಯಿ ಕೊಟ್ಟು ತಂದಿಲ್ವಾ? ಬಂದ್ಬಿಡುತ್ತೆ. ಅವಳಿಗೆ ಅಲ್ಲ ನನಗೆ. ಹಾಯ್, ಇದು ನಿಮ್ಮ ಅಕ್ಕ ಮನೆಗೆ. ಇನ್ನೆಲ್ಲ ಅವಳಿಗೆ. ಇದು ಅವ್ರ ಮನೆ. ಇದು ಅವ್ರ ಮನೆ. ತುಂಬ ತಂದಿದ್ದೀನಿ ಹಂಗೆ ಹಿಂಗೆ ಅಂದೆ. ನೋಡಿ ಗೈಸ್, ಇದು ಡೇವಿಡ್ ಆಫ್ ಅಂತೆ ಪರ್ಫ್ಯೂಮು. ಸಿಂಗಾಪುರಿಂದ ತಂದಿದ್ದಾರೆ. ಚೆನ್ನಾಗಿದೆ, ಒಂಥರ ಸ್ಮೆಲ್. ನಮ್ಮ ಹತ್ರ ಇತ್ತು ಗೊತ್ತಾ, ನಿಂಗೆ ಒಂದ್ಸಲ ಫಾರಿನ್ ಹೋದಾಗ ತಂದ್ಕೊಟ್ಟಿದ್ದೀವಿ ಒಬ್ಬರು. ಆಲ್ಮೋಸ್ಟ್ ಆ ಥರ ಜಾಸ್ತಿ ಆಟೋರೆಲ್ಲ ಹಂಗೆ ಬರಲ್ಲ. ಇರು ಇದನ್ನ ತೋರಿಸ್ತೀನಿ. ಸ್ಪ್ರೇ ಮಾಡ್ಬಿಡ. ಬಂತಾ ಸ್ಮೆಲ್ಲು? ಗಮ್ಮನತ್ತೆ. ನೆಗಡಿ ಆಗೈತೆ. ನೆಗಡಿ ಹುಷಾರಾದ್ಮೇಲೆ ಸರಿ ಹೋಗುತ್ತೆ. ಕೊಡು. ನಂಗೆ ಅದು ಒಂದೇ ಕ್ಲಿಪ್ಪು, ಫ್ಯಾನ್ ಎರಡೇನಾ? ನಾನೇನು ಅಂದ್ಕೊಂಬಿಟ್ಟೆ ಗೊತ್ತಾ, 360 ಡಿಗ್ರಿದು ಕ್ಯಾಮ್ರಾ ತಂದ್ಬಿಟ್ಟಿದ್ಯೇನೋ ಅಂದ್ಕೊಂಡೆ. ಅದು ನೋಡಿದಾಗ ಹಂಗೆ ಅನ್ನಿಸ್ತು ನನಗೆ. ಮನುಷ್ಯನಿಗೆ ಆಸೆ ಇರಬೇಕು, ಒತ್ತಾಸೆ ಇರಬಾರ್ದು. ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸಾಕು. ವಿಕ್ಟೋರಿಯಸ್ ಅಂತ ಇದು. ತುಂಬ ಇದು $17. $17.90 ಅಂದರೆ $18 ಅದಕ್ಕೆ.
3,000. ಆಫರ್ ಇತ್ತು. ಹ್ಞೂ ಏನು ನಿಜನಾ? ಹ್ಞೂ ಡಾಲರ್ಸ್. ಎಣ್ಣೆ ಸ್ಮೆಲ್ಲು. ಎಣ್ಣೆ ಅಲ್ಲ, ಅದೇ ಇದು ನೀವು ಕುಡಿತೀರಲ್ಲ ಆ ಡ್ರಿಂಕ್ಸು, ಆ ಥರ ಸ್ಮೆಲ್ ಬಂದಂಗೆ ಬರ್ತೈತೆ ನನಗೆ. ನಾನಂತೂ ಹಾಕೊಳಲ್ಲ ಅದನ್ನ. ಹಾಕೊಂಡ್ ಆದ್ಮೇಲೆ ಪರ್ಫ್ಯೂಮ್ ಬರ ಗೊತ್ತಾಗೋದು ಅನೇನಂತ. ಅವನು ಇಡೆ ಹಾಕೊಳ್ಳೋದು. ಅವು ಪರವಾಗಿಲ್ವಾ? ಚಾಕ್ಲೇಟ್ ಅವೆಲ್ಲ ಏನಾಗಲ್ಲ, ಅದು ಲಾಸ್ಟ್ ಟೈಮ್ ತಿನ್ನಲ್ಲ ಅದೇನೆ. ಬೈಲಿ ನಂಗೆ ಬೇಡ, ಈಗ ಇದು? ನೆಗಡಿ ಆಗೈತೆ ಚಿನ್ನು. ಬರೀ ಇಷ್ಟೇ ಒಂದ್ಸಲ ಅಷ್ಟೇ, ನೋಡು ಹೆಂಗಿರುತ್ತೆ. ಕೆಮ್ಮಾಗಿರು ಅಂತ ಹೇಳಿದ್ದೀನಿ, ಆದ್ರೂ ಮಕ್ಕೊಡಿತಾರೆ ಯಾರಾದ್ರೂ ತಂದು ಮೂಗ್ನ ಮತ್ತೆ ಕೆಮ್ಮು ಜಾಸ್ತಿ ಆಗಲ್ವಾ ನಿನ್ಗೆ? ನೋಡಿ ಹಿಂಗೆ ಇವಳು ಮಾಡೋದು ಗೈಸ್. ಇವಳು ನೋಡ ಅವ್ನು ಹೆಂಗ್ ಎಲ್ಲ ಹಾಕಿದ್ದಾರೆ ಅಂತ ಮುಸ್ತವ್ನೆ. ಗೊತ್ತಾಗಲ್ಲ ಈಗ್ಲೇ. ಸೊ ಇಷ್ಟೇ ಗೈಸ್ ಸಿಂಗಾಪುರ್ದು. ಹಾಯ್ ಹಾಯ್. ಚಾಕ್ಲೇಟ್ ತಿಂದಲ್ಲ, ಹೆಂಗಿತ್ತು ಚಾಕ್ಲೇಟ್? ಹೆಂಗಿತ್ತು ಟೇಸ್ಟು? ಚೆನ್ನಾಗಿತ್ತಾ? ಸೊ ಇಷ್ಟೇ ಗೈಸ್ ಸಿಂಗಾಪುರ್ದು ಐಟಮ್ಸ್ ಎಲ್ಲ ತಂದಿದ್ದು. ಲಾಗ್ ಎಲ್ಲ ಇಷ್ಟೇ. ಬೆಳಗ್ಗೆ 5:15 ಬಂದರು, ಮಲಗಿದ್ರು, ಪಲಾವ್ ಮಾಡಿದ್ದೆ, ತಿಂದರು. ಈಗ ನನ್ನ ಮಗಳೆಲ್ಲ ಫಸ್ಟ್ ಓಪನ್ ಮಾಡೋರ್ಗು ಅವಳಿಗೆ ಸಮಾಧಾನ ಇರಲಿಲ್ಲ, ಎಲ್ಲ ಓಪನ್ ಮಾಡಿ ನೋಡಿದ್ಲು, ಅವಳಿಗೆ ಏನು ಬೇಕಲ್ಲ ಸಿಕ್ತು. ಈಗ ಅಲ್ಲಲ್ಲೇ ಬಿಟ್ಟು ಹೋಗ್ಬಿಡ್ತಾಳೆ, ಬೇಕಾರೆ ಎತ್ತಿಡಲ್ಲ. ಹಾಂ ಎತ್ತಿಡು, ಇಟ್ಕೋ. ಏನು ಮಾತಾಡ್ತಾನೆ ಕೊಚ್ಚ 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 ಅಂತ. ನೋಡಿ 1 2 3 ನೋಡಿ ಮಗು ಕಾಲು ಹುಷಾರು, ತೆಗಿ ಆಚೆ. ಹ್ಞೂ ನಾನು ಮರ್ತೋಗಿದ್ದೆ ಅವ್ನ ಕಾಲು ಇದಾಗಿರೋದು. ತೆಗಿ, ಬೇಡ ಮತ್ತೆ ಗಾಯ ಆದರೆ ಹುಷಾರಾಗಲ್ಲ ಬೇಗ. ಇಲ್ಲಿ ನೋಡಿ ಗೈಸ್ ಫ್ರಿಜ್ ಮ್ಯಾಗ್ನೆಟ್ಗಳು ತೋರ್ಸಡಿ. ನೋಡಿ ಗೈಸ್ ಫ್ರಿಜ್ ಮ್ಯಾಗ್ನೆಟ್ ಎಲ್ಲ ಇರ್ಲಿ ನೀನೆ ನೋಡಿ. ಇದು ಸಿಂಗಾಪುರ್, ಇದು ಯೂನಿವರ್ಸಲ್ ಸ್ಟುಡಿಯೋ, ಇದು ಶ್ರೀಲಂಕಾ, ಇದು ಸಿಂಗಾಪುರು ಮೆರಿನಾ ಬೇ ಸ್ಯಾಂಡ್ಸ್, ಮತ್ತು ಇದು ಯೂನಿವರ್ಸಲ್ ಸ್ಟುಡಿಯೋ. ಬರೀ ಸಿಂಗಾಪುರ್. ನಮ್ಮಮ್ಮ ಇದು ಬ್ಯಾಂಕಾಕ್ ಥೈಲ್ಯಾಂಡ್ದು, ಇದು ಉದಯ್ಪುರ್, ಇದು ಶ್ರೀಲಂಕಾ, ಇದು ಉದಯ್ಪುರ್, ಇದು ಸಾತ್ವಿಕ್. ನೀನು ಮ್ಯಾಗ್ನೆಟ್. ಇದು ನಮ್ಮಮ್ಮ. ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನೇನು ತರಬೇಡಿ ಅಂತೇಳಿದ್ದೆ ಆ್ಯಕ್ಚುಲಿ ಅವ್ರಿಗೆ, ಸುಮ್ಮನೆ ಎಲ್ಲನೂ $200 ಮಿಕ್ಕಿಸ್ಕೊಬನ್ನಿ ಅಂತ. ಆದರೂ $150 ಖರ್ಚು ಮಾಡ್ಕೊಬಂದಿದ್ದಾರೆ. ಹಾಯ್ ಹಾಯ್. ನಾನು ವಿಡಿಯೋ ಮಾಡ್ತಾಯಿದ್ರೆ ಅವ್ನು ಬಂದು ಬಗ್ ನೋಡೋದು, ಏನು ಮಾಡ್ತಾವ್ರೆ, ಹೆಂಗೆ ಬರ್ತಾಯಿದೆ ಅಂತ ಚೆಕ್ ಮಾಡೋಕೆ ಅವ್ನು ಬರೋದು. ಹಂಗೆ ಹೆಂಗೆ ಬರ್ತೈತೆ? ಚೆನ್ನಾಗಿ ಬರ್ತಿದ್ಯಾ? ಈಗ ನೀನು ಕಾಣಲ್ಲ, ನೀನು ನನಗೆ ಕಾಣಿಸ್ತೀಯ. ಈಗ ನಾನು ನಿನಗೆ ಕಾಣಿಸ್ತೀನಿ. ಸೊ ಎಲ್ಲರಿಗೂ ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.